ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಣ ಇದ್ದಿದ್ರೆ ನಾವು SC/ST ಪರವಾಗಿದ್ದೀರಿ, ಸಂವಿಧಾನದ ಬುಕ್ಕನ್ನು ನಮ್ಮ ಜೋಬಲ್ಲೇ ಇಟ್ಕೊಂಡಿದ್ದೀರಿ ಸದಾ ಅಂತ ಹೇಳಿದಂಥವ್ರು ಈ ಹಣ ನಾವು ಉಪಯೋಗ ಮುಟ್ಟತಾನೆ ಇರಲಿಲ್ಲ. ಇನ್ನೊಂದಷ್ಟು ಜನ ಸೇರಿಸ್ಬೇಕಾಯ್ತು. ನಾನು ಭಾಷಣ ಮಾಡಿದ್ದೀನಿ 1 ಗಂಟೆಗಳು. ಮಾದೇವಪ್ಪನವರೇ, ಈ SC/ST ಹಣದ ಬಗ್ಗೆ 1 ಗಂಟೆ ಭಾಷಣ ಮಾಡಿದ್ದೀನಿ ಆನ್ ರೆಕಾರ್ಡ್. ನಾನು ಹೇಳಿದ್ದೇನಲ್ಲ ಸಲಹೆ, ನೀವು ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಸಪ್ರೇಟ್ ಬಡ್ಜೆಟ್ ಮಾಡಬೇಕು ಅಂತ 1 ಗಂಟೆ ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಿಮ್ಗೆ ಕರುಳು ಚುರುಕು ಅನಿಸ್ಲೇ ಇಲ್ಲ. ಹಣನೂ ತಗೊಂಡಿದ್ದೀರಾ ಸುಮಾರು 25,000 ಕೋಟಿಗೂ ಮೇಲೆ, 35,000 ಕೋಟಿ. ನಿಮ್ಮ ಹತ್ರ ಹಣ ಇದ್ದಿದ್ರೆ ಈ 35,000 ಕೋಟಿ ತಗೊಳ್ಳೋ ಪ್ರಶ್ನೆನೇ ಬರ್ತಾ ಇರಲ್ಲ. ನೀವೇ ಕಾನೂನು ಮಾಡಿದವರು SC/ST ಹಣ ಮುಟ್ಟಬಾರ್ದು ಅಂತೇಳಿ. ಈಗಾಗಲೇ ಅದ್ರ ಬಗ್ಗೆ ಬೆಳಗ್ಗೆ ಚರ್ಚೆ ಆಗಿರೋದ್ರಿಂದ ನಾನು ಅದನ್ನು ಬಿಟ್ಬಿಡ್ತೀನಿ. ಅಲ್ಲಿಗೆ ಅದನ್ನು ನಾನು ಹೋಗೋಕ್ಕಾಗಲ್ಲ. ಇದನ್ನು ನಾನು ಈ ಸರ್ಕಾರಕ್ಕೆ ನಾನು ಕೇಳೋ ಅಂಥದ್ದು, ನೀವು 24 ತಿಂಗಳಾಯಿತು, 24 + 3 27 ತಿಂಗಳಾಯಿತು. ಸರ್ಕಾರಕ್ಕೆ ಏನು ಹೇಳಿದ್ರಿ? ಬರಬೇಕಾದ್ರೆ ನಾವು ಯಾವುದೇ ತೆರಿಗೆ ಹಾಕಲ್ಲ. ಈ BJPಯವರು 40% ದುಡ್ಡು ಹೊಡಿತಾಯಿದ್ರು, ಪೋಸ್ಟು ಅಂಟಿಸಿದ್ರು, ಪೇ CM ಅಂತ ಎಲ್ಲ. ಆ 40% ಉಳ್ಕೊಂಬಿಟ್ರೆ ನಮಗೊಂದು 65,000 ಕೋಟಿ ಬಂದ್ಬಿಡ್ತತೆ. ಅದನ್ನು ನಾವು ಈ ಒಂದು ಸ್ಕೀಮ್ಗೆ 5 ಸ್ಕೀಮ್ಗೆ ಹಾಕ್ಕೊಂಬಿಡ್ತೀರಿ. ಪಂಚ ಗ್ಯಾರಂಟಿಗೆ ಹಾಕ್ತೀರಿ. ಉಳಿದಿದ್ದ ಅಭಿವೃದ್ಧಿ ಕಾರ್ಯ ಏನಿದೆ ಅದು ಸುಮಾರು 80,000 ಕೋಟಿ ಉಳಿಬೋದು. 80,000 ಕೋಟಿನ ನಾವು ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಮಾಡಿದ್ರ 40% ಅಲ್ಲ, ಇವಾಗ ಕಾಂಟ್ರಾಕ್ಟರ್ಗಳೆಲ್ಲ ಹೇಳ್ತಾವ್ರೆ 60% ಆಗ್ಬಿಟ್ಟೈತೆ ಅಂತ. ಏನು ಬಿಲ್ಡಿಂಗ್ ಲೈಸೆನ್ಸ್ಗೂ ನಮ್ಮ ಅಶ್ವತ್ಥನಾರಾಯಣ್ ಹೇಳ್ತಾರೆ, ಬಿಲ್ಡಿಂಗ್ ಮೊದಲು ಓಸಿಗಿತ್ತಲ್ಲ, ಕೊನೆಯಲ್ಲಿ ಓಸಿ ಕೊಡ್ತಾ ಇದ್ರಿ. ಕೊನೆಯಲ್ಲಿ ಓಸಿನ ಏನಪ್ಪ ಅದು? ಓಸಿಗೆ ಇತ್ತು. ಈಗ CCಗೆ ಕಿತ್ಕೊಂಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಏನೋ CC ಅಂದರೆ ಸ್ಟಾರ್ಟಿಂಗ್ ಕಮೆನ್ಸ್ಮೆಂಟ್ ಅರ್ಜಿ 70%. ಅದಕ್ಕೆ ಹೇಳ್ತಾ ಇದ್ದೀರಿ ಹೊಸ ಸೆಸ್ ಇದು 70%. ಈಗ ನಾನು ಹೇಳ್ತಾ ಇಲ್ಲ, ಜಗತ್ ಜಾಹೀರಾತು ಆಗ್ಬಿಟ್ಟೈತಿ ಇವತ್ತು. ತೆರಿಗೆಗಳ ಮೇಲೆ ತೆರಿಗೆ ಹಾಕಿದ್ರಿ, ಒಂದೇ ಒಂದು ತೆರಿಗೆ ಹಾಕಲ್ಲ ಅಂತ ಹೇಳಿದ್ರಿ. ಸುಮಾರು 27 ತಿಂಗಳಲ್ಲಿ 25 ತೆರಿಗೆ ಹಾಕಿದ್ದೀರ. ಯಾರು ಮನೆ ಹಾಳು ಮಾಡೋಕೆ ಹಾಕಿದ್ದೀರಾ? ಏನಕ್ಕೆ ಬೇಕಾಗಿತ್ತು? ಈ 40% ಉಳಿದಿದ್ದಣ ಎಲ್ಲೋಯ್ತು ಹಂಗಾರೆ? ಈ 40% ಹಣ ನಿಮ್ಮ ಹತ್ರ ಸ್ಟೋರ್ ಆಗಬೇಕಾಯಿತು. ಇದೆಲ್ಲೋಯ್ತು? ನನ್ನ ಪ್ರಶ್ನೆ, ಎಲ್ಲೋಯ್ತು ಈ ದುಡ್ಡು? ಯಾರು ತಿಂದಾಕಿದ್ರು? ಯಾರು ಲೂಟಿ ಹೊಡೆದ್ರು? ಉತ್ತರ ಕೊಡಿ ಹಂಗಾರೆ. ನೀವು ಹೇಳಿದ್ರಿ ಪತ್ರಿಕೆಯಲ್ಲಿ. ಕಸದ ಅಧ್ಯಕ್ಷರೇ, ಮೊದಲು ಕಸದ ಮೇಲೆ ಏನು ಸೆಸ್ಸಿತ್ತು ಅದನ್ನು ಡಬಲ್ ಮಾಡಿಬಿಟ್ರಿ. ಈಗ ಕಸದ ಮೇಲೆ ಏನು ಸೆಸ್ಸಿತ್ತು ಡಬಲ್ ಮಾಡಿದ್ರಿ. ಹಾಲಿನ ದರನ 2 ಸಲ ಏರಿಸಿದ್ದೀರಾ. 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಹಾಲಿನ ದರ ಏರಿಸಿದ್ದೀರಾ. ಪೆಟ್ರೋಲ್ ದರ ಅದನ್ನು ಕೂಡ 2 ಸಲ ಏರಿಸಿದ್ದೀರಾ. 2 ರೂಪಾಯಿ, 2 ರೂಪಾಯಿ 8 ಪೈಸೆ. ಬಸ್ ಪ್ರಯಾಣ ದರ 15% ಏರಿಸಿದ್ದೀರಾ. ವಾಹನ ದರ ಅಂತೂ ಶೇಕಡ 9% ವಾಹನ ದರನ ಏರಿಸ್ಬಿಟ್ಟಿದ್ದೀರ. ಕಾವೇರಿ ನೀರಿನ ಶುಲ್ಕ ಅದನ್ನು ಕೂಡ 250ರಿಂದ 470 ರೂಪಾಯಿಗೆ ಏರಿಸಿದ್ದೀರ. ಒಳಚರಂಡಿ ತಿತ್ತು ಅದನ್ನು ಕೂಡ 300% ಹೆಚ್ಚಳ ಮಾಡಿದ್ರ. 300% ಅಂದರೆ ಸ್ಯಾನಿಟರಿ ವಾಟರ್ ಹೋಗೋದು, ಕುಡಿಯೋ ನೀರಿಗಲ್ಲ. ಕುಡಿದಿದ್ದ ನೀರನ್ನ ಆಚೆ ಹೋದರೆ ಅದಕ್ಕೆ 300% ಹಾಕಿದ್ದೀರ. ಮದ್ಯದ ದರ 40%. ಅವರು ಯಾಕೆಂದರೆ ಅವರು ಸ್ಟ್ರೈಕ್ ಮಾಡಲ್ಲ. ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಅವ್ರಿಗೆ. ಪಾಪ ಇದೆಯಾ ಎಣ್ಣೆ ಸಂಘ? ಅಶೋಕ ಎಣ್ಣೆ ಬಾಟ್ಲು ಫ್ರೀ ಭಾಗ್ಯ ಕೊಡಿ ಅಂತ ಕ್ವಾರ್ಟರ್ ಮೇಲೇನು ಕೂಡ 50ರಿಂದ 60 ರೂಪಾಯಿ ಜಾಸ್ತಿ. ಅಶೋಕರೇ, ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ. ಅಲ್ಲಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು. ಮಾಡಿದ್ರ?
ಅವ್ರನ್ನೂ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು, ನಂಬರ್ 1. ಹೀಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು ಒಂದು ಪೆಗ್ ತೊಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು. ಎಲ್ಲಾದರೂ ಒಳಚರಂಡಿಯಲ್ಲಿ ಬಿದ್ದರೆ ಗೌರವಯುತವಾಗಿ ಮನೆಗೆ ಬಿಡಬೇಕು. ಅವರು ಕಂಡೀಷನ್ ಇತ್ತು.